ಆಗಿತ್ತು. ಆ ಕಾಲಕ್ಕಾಗಿ ತಾತ್ಕಾಲಿಕವಾಗಿ ಎಲ್ಲ ಸ್ಟಾಪ್ ಆಗಿತ್ತು. ಸಿ ಎಂ ಸ್ಥಾನದ ಜಗಳ ಕೂಡ ಗುದ್ದಾಟ ಇಲ್ಲ. ಅದು ಇದೀಗ ಅಧಿವೇಶನ ಮುಗಿದ ತಕ್ಷಣವೇ ಶುರುವಾಗಿದೆ ಸರ್. ಮತ್ತೆ ಯತೀಂದ್ರ ಅವ್ರು ಮತ್ತೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ ಸಿ ಎಂ ಆಗ್ತಾರೆ. ಅವಾಗ ನಮ್ಗೆ ನಾನು ಕೊನೆಯ ದಿವಸ ಭಾಷಣ ಮಾಡಿ ವಾಪಸ್ ಬರೋ ಮುಂದೆ ಕೆಲವೊಂದು ಕಾಂಗ್ರೆಸ್ ಮಿತ್ರರು ಸಿಕ್ಕಿದ್ರು. ನಾಳೆಯಿಂದ ಮತ್ತೆ ಪ್ರಾರಂಭ ನಮ್ಮ ಯುದ್ಧ ಅಂತೇಳಿ ಆ ರೀತಿ ಯುದ್ಧ ಪ್ರಾರಂಭ ಆಗಿದೆ. ಏನು ಮಾಡ್ತಾರೆ ಏನಾಗ್ತದೆ ನೋಡ್ಬೇಕು ಅಷ್ಟೇ. ನಮಗೆ ಭಾಳ ಚಿಂತೆ ಇರೋದೇನೆಂದ್ರೆ ಇವ್ರ ಜಗಳದಿಂದ ಕರ್ನಾಟಕ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತ ಆಗಿದೆ. ಯಾವ ಇಲಾಖೆಯಲ್ಲೂ ಸಹ ಇವತ್ತು ನೇಮಕಾತಿ ಆಗ್ತಾಯಿಲ್ಲ. ಮೊದಲೇದ ಇವತ್ತು ನಿರುದ್ಯೋಗ ಯುವಕರಿಗೆ ನೇಮಕಾತಿ ಪ್ರಕ್ರಿಯೆನೇ ಪ್ರಾರಂಭ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಅಭಿವೃದ್ಧಿ ಆಗ್ತಾಯಿಲ್ಲ. ದಿನಾನು ಇವ್ರ ಜಗಳನೇ ಕೇಳೋದು, ಅವರೊಂದು ಸ್ಟೇಟ್ಮೆಂಟ್ ಕೊಡೋದು, ಇವರೊಂದು ಸ್ಟೇಟ್ಮೆಂಟ್ ಕೊಡೋದು. ಮೊನ್ನೆ ನಾವು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೀನಿ, ನೀವು ಇನ್ನೆಷ್ಟು ದಿವಸ ಮುಖ್ಯಮಂತ್ರಿ ಇರ್ತೀರಿ ಗೊತ್ತಿಲ್ಲ, ಒಳ್ಳೆಯದು ಮಾಡುವಂಥ ಕೆಲಸ ಮಾಡಿರಿ. ಈ ಜಗಳಿನಿಂದ ನಮ್ಮ ಅಭಿವೃದ್ಧಿ ನಿಂತದ. ನೀರಾವರಿ, ಕೃಷ್ಣಾ ನೀರಾವರಿಗೆ ಸರಿಯಾದ ಹಣ ಸಿಕ್ಕಿಲ್ಲ. ಗುತ್ತಿಗೆದಾರರ ಬಾಕಿ ಸುಮಾರು 30,000 ಕೋಟಿ, 38,000 ಕೋಟಿ ಬಾಕಿ ಇದೆ. ಬರೀ ಆ ಹಿಂದೆ ಸರ್ಕಾರ ಇತ್ತು, ಈ ಸರ್ಕಾರ ಇತ್ತಂದ್ರೆ ಕೊನೆಗೆ ಆ ಜಗಳದಾಗ ಬಡವಾಗೋದು ಜನ. ಅದಕ್ಕೆ ನಿಮ್ಮ ಜಗಳ ಜಲ್ದಿ ಬೇಗ ಮುಗಿಸೋರಿ. ಏನು ನಿರ್ಣಯ ಮಾಡಿರಿ, ಮಾಡೋದಾಗಲಿಕ್ಕಂದ್ರೆ ಕರ್ನಾಟಕ ವಿಧಾನಸಭೆ ವಿಸರ್ಜನೆ ಮಾಡಿ ಹೊಸದಾಗಿ ಜನಾದೇಶ ಪಡೀರಿ. ನಿಮ್ಮ ಮುಖ್ಯಮಂತ್ರಿಗಳ ಒಂದು ಇದರದಿಂದ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಯಾವುದೇ ನೋಡ್ರಿ ಇವತ್ತು ಎಷ್ಟೋ ಹಗರಣಗಳಾಗ್ಲಕತ್ತವು, ದೊಡ್ಡ ದೊಡ್ಡ ಹಗರಣ ಆಗ್ಲಕತ್ತವು. ಆ ದುರ್ದೈವ ಅಂದ್ರೆ ಯಾರು ವಿಧಾನಸಭೆಯಲ್ಲಿ ಮಾತಾಡಬೇಕು ಅವರು ಅಟೆಂಡೆಂಟೇ ಇರೋದಿಲ್ಲ. ಧರಣಿ ಮಾಡ್ಲಕತ್ರ ಹೋಗಿ ಅವ್ರ ಜೋಡ ಆಡಳಿತ ಪಕ್ಷದ ಮಂತ್ರಿ ಜೋಡ ಹಲ್ಕಿ ಸೋದ್ಕೊಂಡಿರ್ತಾರೆ. ಇವ್ರು ಹೆಂಗೆ ವಿರೋಧ ಪಕ್ಷ ಪಾಪ ಅಶೋಕ ಹೋರಾಟ ಮಾಡ್ಲಕತ್ತಾರೆ. ಅಶೋಕನ ಜೋಡಿ ಯಾರೂ ಇಲ್ಲಲ್ಲ. ಭಾಳ ನಮ್ಮ ಸುನೀಲ್ ಕುಮಾರ್ ಒಬ್ಬ ಬೆಂಬಲ ಕೊಡ್ತಾ ಇದ್ದಾನೆ. ರಾಜ್ಯಾಧ್ಯಕ್ಷಂತರೂ ಇರೋದೇ ಇಲ್ಲ. ನೋಡಿದ್ರೆ ಮಾನ್ಯ ಹೋರಾಟ ಮಾಡ್ಲಕತ್ತಾರೆ ಇವರೆಲ್ಲ. ನಾನಂತರೂ ಹೋರಾಟ ಮಾಡಲಿಲ್ಲ. ನಾ ಮಾತಾಡಬೇಕಾಗಿತ್ತು ಈ ನರೇಗಾ ಇದ್ರ ಬಗ್ಗೆ ಜನರಿಗೆ ಗುರ್ತಾಗಬೇಕು. ಮೋದಿಯವರು ಏನು ಬದಲಾವಣೆ ಮಾಡಿದ್ರು, ಇದರಿಂದ ಏನು ಲಾಭ ಆಗ್ತದೆ ಅದನ್ನೂ ಹೇಳಬೇಕಲ್ಲ. ಬರೀ ನಾವು ಧರಣಿ ಕೂತೀವಿ, ಭ್ರಷ್ಟಾಚಾರದ ತಿಮ್ಮಾಪುರ ಮ್ಯಾಗೆ ಇಷ್ಟು ನೀವು ಹೋರಾಟ ಮಾಡ್ಲಕತ್ತೀರಿ. ಡಿ ಕೆ ಶಿವಕುಮಾರ್ ಬಂದಾಗ ಯಾಕೆ ಮೌನ ಇತ್ತು ಬಿ ಜೆ ಪಿ? ಏನೂ ಅವ್ರ ಮ್ಯಾಗ ಒಂದು ಪ್ರತಿಭಟನೆ ಮಾಡಲಿಲ್ಲ. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಯ್ತಲ್ಲ, 5,000 ಕೋಟಿ ರೂಪಾಯಿ ಅಂತರೂ ಲೆಕ್ಕಕ್ಕೇನೋ ಸಿಕ್ಕಿಲ್ಲ. ಇನ್ನು ಲೆಕ್ಕಕ್ಕೇ 5,000 ಕೋಟಿ ಕೊಟ್ಟಿಲ್ಲ ಅಂದ್ರೆ ಒಂದು ತಿಂಗಳ ಕಂತೆ ಹಾರಿಸ್ಬಿಟ್ಟಾರೆ ಮಹಿಳೆಯರು ಕೊಡೋಂಥದ್ದು. ಅದಕ್ಕೆ ಏನು ಮಾಡಿದ್ರು ಭಾಳ ಖಂಡಿಸಿದ್ರು, ಸಭಾತ್ಯಾಗ ಮಾಡೋದು. ಆದರೆ ತಿಮ್ಮಾಪುರದ ಬಂದಾಗ ಇದು ಏನಂದ್ರೆ ನಿಮ್ದು ಏನೇನು ರಾಜಕೀಯ ಐತಿ, ನಿಮ್ಮ ಒಳಗೆ ಒಪ್ಪಂದೇನದವು ಏನಂದ್ರೆ ಡಿ ಕೆ ಶಿವಕುಮಾರ್ ಬಂದ್ರೆ ನಾವು ಹೋರಾಟ ಮಾಡೋದಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ದು ಬಂದ್ರೆ ಹೋರಾಟ ಮಾಡೋದಿಲ್ಲ, ತಿಮ್ಮಾಪುರದ ಬಂದ ಕೂಡ ನಾವು ಹೋರಾಟ ಮಾಡ್ತೀವಿ, ರಾಜ್ಯಾದ್ಯಂತ ಅಡ್ಡಾಡ್ತೀವಿ. ಅದ್ಯಾವುದೋ ಪಾದಯಾತ್ರೆ ಮಾಡಿದ್ರು ಮೈಸೂರಕ್ಕೆ. ವಾಲ್ಮೀಕಿ ಹಗರಣ 184 ಕೋಟಿಯಲ್ಲಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಒಪ್ಕೊಂಡ್ರು. ಯತ್ನಾಳ್ರಿ 184 ಕೋಟಿ ಆಗಿಲ್ಲ, 84 ಕೋಟಿ. ಅದಕ್ಕೆ ನಾ ಹೇಳಿದೆ, ಇಷ್ಟು ತಿಂದರು ಅಷ್ಟೇ, ಅಷ್ಟು ತಿಂದರು ಅಷ್ಟೇ ಮುಖ್ಯಮಂತ್ರಿಗಳೇ. ನೀವು ಬಡವ್ರು ರೊಕ್ಕ ತಿಲ್ಲಕತ್ತೀರಿ, ದಲಿತರು ರೊಕ್ಕ ತಿಲ್ಲ. SC/PD/HP ಬಗ್ಗೆ ಮಾತಾಡೋದಿಲ್ಲ. ಸುಮಾರು 30,000 ಕೋಟಿ ರೂಪಾಯಿ ಇವತ್ತು ಡೈವರ್ಟ್ ಮಾಡ್ಕೊಂಡಾರೆ. ನಾವು ಮನೆ ವಿಧಾನಸಭೆಯಲ್ಲಿ ಹೇಳಿದೆ, ಮತ್ತು ನೀವು SC/ST ಕಾಳಜಿ ಮಾಡ್ತೀನಿ ಅಂತೀರಿ, ಅವ್ರದ್ದು ರೊಕ್ಕ ತಿತ್ತೀರಿ. ಬರೀ ಮೈನಾರಿಟಿಗಳು ನೀವು ರೊಕ್ಕ ಕೊಡ್ಲಾಕತ್ತೀರಿ. ಇವತ್ತು ಸಾಲ ಮನ್ನಾ ಇದು ಬಡ್ಡಿ ಮನ್ನಾ ಮಾಡ್ಯಾರ. ಅಂದ್ರೆ ಉಳ್ಕಿದ ಬಡವ್ರು ಅಲ್ಲ, ಎಲ್ಲ ಬಡವ್ರದ್ದು ಮನ್ನಾ ಮಾಡ್ರಿ. ಆ ಸಾಲ ತೊಗೊಂಡವ ಅವ ಬಡವ ಇದ್ದಂದ್ರೆ ಅವ ಯಾವುದೇ ಜಾತಿಗೆ ಸೇರಿದ್ರೂ ಸಹಿತ ಅವ ಬಡವನೇ. ಅವ್ರಿಗೆಲ್ಲರಿಗೂ ಸಮಾನವಾಗಿ ನೀವು ಜಾತಿ ಹತ್ತಿದ್ರೆ ಸಮಾನವಾಗಿ ನೋಡ್ಕೊರಿ. ಒಂದೇ ವರ್ಗಕ್ಕೆ ಮನ್ನಾ ಮಾಡೋದು, ಅದೇ SC/ST ರೊಕ್ಕ ತಿನ್ನೋದು, ಇನ್ನೊಂದು ಹಿಂದುಳಿದ ವರ್ಗದವ್ರದ್ದು ಸಾಲ ಮನ್ನಾ ಮಾಡೋದಿಲ್ಲ. ಈ ಎಲ್ಲ ದ್ವಂದ್ವ ನೀತಿ ಅನ್ನೋದ ಈ ಸರ್ಕಾರದ್ದು ಜನ ಬೇಸರಾಗೈತಿ. ಅದಕ್ಕೆ ನಾ ಇಷ್ಟೇ ಹೇಳ್ತೀನಿ, ನಿಮ್ಗೆ ವಿಫಲರಾಗಿರಿ. ಸಿದ್ದರಾಮಯ್ಯನವ್ರು ಈ ಟರ್ಮ್ ವಿಫಲರಾಗ್ಯಾರ. ಮೊದಲಿನ ಸಿದ್ದರಾಮಯ್ಯ ಇಲ್ಲ ನಾ ಹೇಳೋದಿಲ್ಲ, ಕಾಂಗ್ರೆಸ್ನವ್ರು ಹೇಳಕತ್ತಾರೆ. ಆ ಸಿದ್ದರಾಮಯ್ಯನವರ ಒಂದು ಏನು ಇದು ಇತ್ತು, ಈಗ ಉಳಿದಲ್ಲ. ಯಾಕಂದ್ರೆ ದಿನ ಡಿ ಕೆ ಶಿವಕುಮಾರ್ ಕಿರಿಕಿರಿ, ದಿನ ಮೆಂಟಲಿ ಟಾರ್ಚರ್. ಇವತ್ತು ನೋಡಿರಿ ಗುತ್ತಿಗೆದಾರ ಪಾಪ ಅವ್ರು 5 ರೂಪಾಯಿ 10 ರೂಪಾಯಿ ಬಡ್ಡಿ ಅಂತಂದು ಅದೇ ಹೇಳಿದೆ. ನೀವು ಏನಾರು ಮಾಡಿರಿ, ಆ ಗುತ್ತಿಗೆದಾರ ರೊಕ್ಕ ಕೊಡ್ರಿ, ಅವ್ರು ಕೊಟ್ಟರೆ ಡೆವಲಪ್ಮೆಂಟ್ ಆಗ್ತದೆ ಕರ್ನಾಟಕ. ಈ ಗುತ್ತಿಗೆದಾರ ರೊಕ್ಕನೇ ಕೊಡಲಿಲ್ಲ ಅಂದ್ರೆ ಅವ್ರು ಹೆಂಗೆ ರೋಡ್ ಮಾಡ್ತಾರೆ, ಹೆಂಗೆ ಕೆನಾಲ್ ಮಾಡ್ತಾರೆ. ಅದಕ್ಕೆ ಇಷ್ಟೇ ಇವ್ರ ಮುಂದೆ ಇರೋದು. ಸರಿಯಾಗಿ ಮಾಡೋದಿದ್ರೆ ಸಿದ್ದರಾಮಯ್ಯನವ್ರು ಮುಂದುವರೀಲಿ, ಇಲ್ಲಂದ್ರೆ ವಿಸರ್ಜನೆ ಮಾಡಿ.
ಇವ್ರೇನೇನೋ ಒಳಗೆ ನಡೆಸ್ಯಾರ ಬಿ ಜೆ ಪಿಯವ್ರ ಜೋಡ ಕೂಡಿ ಹೊಂದಾಣಿಕೆ ಮಾಡ್ಕೋಬೇಕಂತ. ಯಾರು ಅಲ್ಲೇ ಕಾಂಗ್ರೆಸ್ನವ್ರೆ ಹಾಂ ದಿಲ್ಲಿಗೆ ಅದು ಹೋಗಿ ಯಾರ್ಯಾರಿಗೂ ಭೇಟಿಯಾಗಿ ಬಂದಾರ. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಜೋಡ ಕೂಡಿ ಬಿ ಜೆ ಪಿಯವ್ರು ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ ಸೀದಾ ಹೋಗಿ ರಾತ್ರಿ ನೋಡಿದ ಬಾಯಿ ಒಳಗೆ ಹಗಲು ಬೀಳೋದತ್ತಾರೆ ಅದು ಬಿ ಜೆ ಪಿ. ಆದ್ರೆ ನನ್ನ ವಿಶ್ವಾಸ ಐತಿ ಮೋದಿಯವರು ಇದಕ್ಕೆ ಒಪ್ಪೋದಿಲ್ಲ. ಏನೇ ಸಮಸ್ಯೆ ಬಗೆಹರಿಸಬೇಕು ಸಿದ್ದರಾಮಯ್ಯನವರು ಅವ್ರ ಶಕ್ತಿ ಏನು ಅನ್ನೋದು ತೋರಿಸೋ ಕಾಲ ಬಂದದ. ಅವ್ರ ಅಗ್ನಿ ಪರೀಕ್ಷೆ ಅದ. ಅವ್ರು ಇದ್ರಾಗ ಸೋತ್ರಂದ್ರೆ ರಾಜಕೀಯ ಮುಗೀತೈತಿ. ಅದಕ್ಕೆ ನೀವೇ ಮುಂದುವರಿಕ ವಿಸರ್ಜನೆ ಮಾಡಿರಿ, ಅದೇ ನಮ್ಮ ಆಪ್ಷನ್. ಅದ್ರ ಸಲುವಾಗಿ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡೋಕ್ಕೆ ಅಲ್ಪಸಂಖ್ಯಾತ ನಿಗಮದ 25ರಿಂದ 30 ಕೋಟಿ ರೂಪಾಯಿ ಬಡ್ಡಿ ಮನ್ನಾ ಮಾಡ್ತೀನಿ. ಅದೇನೋ ಹೇಳಕತ್ತೀನಲ್ರಿ, ಎಲ್ಲರದು ಮಾಡಿರಿ. SC ST ಕಾರ್ಪೊರೇಷನ್ ಮಾಡಿರಿ, ಹಿಂದುಳಿದ ವರ್ಗ ಇವು ಏನದಾವಲ್ಲ ಅವ್ರೂ ಮಾಡಿರಿ. ಬಡವ್ರು ಅಂದ್ರೆ ಬಡವರೇ, ಅದ್ರಾಗ ಏನು ಜಾತಿ ಐತಿ? ಅವ್ರ ಜಾತಿ ಅವ್ರಿಗಿಲ್ಲ, ಸಿದ್ದರಾಮ ಜನಾಂಗದ ಅವ್ರಿಗೂ ಮನ್ನಾ ಮಾಡಿರಿ. SC ST ಅವ್ರು ಏನು ಪಾಪ ಮಾಡ್ಯಾರ? ಅವ್ರು ನಿಮ್ಮ ನಂಬ್ಯಾರಲ್ಲ, ಅವ್ರನ್ನೂ ಮಾಡಿರಿ. ನೀವು ಒಂದು ವರ್ಗನ ಹಿಡ್ಕೊಂಡು ಹೋಗ್ಬೇಡ್ರಿ. ನೀವು ಜಾತ್ಯತೀತನದ ಎಲ್ಲ ವರ್ಗನ ಹಿಡ್ಕೊಂಡು ಹೋಗಿ. ಅಂದರೆ ನೀವು ದಲಿತರು ರೊಕ್ಕನೂ ತಿಂದ್ರಿ, ಅದನ್ನು ಹೋಯ್ದು ಗ್ಯಾರಂಟಿ ಒಳಗೆ ಹಾಕಿದ್ರಿ, ಅವ್ರಿಗೆ ಸಿಗೋ ಸೌಲಭ್ಯನೂ ಸಿಗಲಿಲ್ಲ. ಅವು ಮತ್ತು ಭ್ರಷ್ಟಾಚಾರ ಮಾಡ್ಲಕತ್ತೀರಿ. ಅಂದಾಗ ನೀವು ಹೆಂಗೆ ಎಲ್ಲ ಜನಾಂಗದ ನಾಯಕರಾಗ್ತೀರಿ? ಸರ್, ಈಗ ದ್ವೇಷ ಭಾಷಣ